ಸ್ನೇಹಿತರೆ, ಮನಸ್ಸು ಅನ್ನೋದು ಮಂಗ ಇದ್ದ ಹಾಗೆ. ಅದು ಹೇಳಿದ ಮಾತೇನು ಕೇಳೋದಿಲ್ಲ. ಆದ್ರೆ ಅದಕ್ಕೊಂದು ಸರಿಯಾದ ರೀತಿ ಟ್ರೈನಿಂಗ್ ಕೊಟ್ರೆ ಅದು ಅಡಿಕೆಯನ್ನು ಆರಿಸ್ಕೊಂಡ್ ಬರುತ್ತೆ, ಕೊನೆನೂ ಕೊಯ್ಕೊಂಡ್ ಬರುತ್ತೆ, ಮನೇಲಿ ಹೇಳ್ದಂಗೆಲ್ಲ ಕೇಳ್ಕೊಂಡಿರುತ್ತೆ. ಅದೇ ತರ ನಿಮ್ಮ ಮನಸ್ಸನ್ನ ಹೇಗೆ ನಿಯಂತ್ರಿಸೋದು, ಅದನ್ನ ಟ್ರೈನ್ ಅಪ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಸ್ನೇಹಿತರೆ, ಮನಸ್ಸು ಅನ್ನೋದು ಮರ್ಕಟ, ಮಂಗ, ಕೋತಿ ಅಲ್ವಾ? ಇದನ್ನ ನಾವು ನಿಯಂತ್ರಿಸೋದು ಸುಲಭದ ಕೆಲಸ ಅಲ್ಲ. ಈ ಒಂದು ಮನಸ್ಸನ್ನ ಸರಿಯಾಗಿ ಇಟ್ಕೊಂಡಿದ್ರೆ ನನ್ನನ್ನು ಸೇರಿಸಿದಂತೆ ಇನ್ನು ಎಲ್ಲರೂ ಎಲ್ಲೆಲ್ಲೋ ಹೋಗ್ಬಿಡ್ತಾ ಇದ್ರು. ಆದ್ರೆ ಈ ಮನಸ್ಸನ್ನ ನಿಯಂತ್ರಿಸೋದು ಎಷ್ಟು ಕಷ್ಟ ಅಲ್ವಾ? ಆ ಕಷ್ಟವನ್ನ ಗೆದ್ದು ಹೊರಗೆ ಬಂದು ನಾನು ಒಂದು 4 ವಿಷಯವನ್ನ ಕಂಡುಹಿಡಿದಿದ್ದೀನಿ. ಆ 4 ವಿಷಯನ ನೀವು ಸರಿಯಾಗಿ ರೂಢಿಸ್ಕೊಂಡ್ಬಿಟ್ರೆ ಆ ಮನಸ್ಸು ನೀವು ಹೇಳ್ದಂಗೆ ಕೇಳೋದಕ್ಕೆ ಶುರು ಮಾಡುತ್ತೆ. ಮೊದಲನೇದಾಗಿ, ಈ ಮನಸ್ಸು ಇದೆಯಲ್ಲ, ಮನಸ್ಸಿಗೆ ಯಾವಾಗೂನು ಏನ್ ಯೋಚನೆ ಮಾಡಬಾರ್ದು ಅಂತಿರ್ತೀವೋ ಅದೇ ಯೋಚನೆ ಬರ್ತಾ ಇರುತ್ತೆ. ಏನೋ ಬೇಡ, ಇದು ಒಳ್ಳೇದಲ್ಲ ಅಂತಿರ್ತೀವಿ, ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಲೈಕ್ ಹಲ್ಲು ನೋವು ಎಲ್ಲಾಗಿದೆ ಅಲ್ಲೇ ನಾಲಿಗೆ ಹೋಗಿ ಚುಚ್ಚಿ ನೋವು ಮಾಡುತ್ತಲ್ಲ, ಹಾಗೆ ನಮ್ಗೆ ಯಾವ್ದು ಬೇಡ ಅದನ್ನೇ ನೆನ್ಪು ಮಾಡ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಇರುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕು? ಇದಕ್ಕೆ ನಮ್ಮ ಗುರುಗಳು ಶ್ರೀ ರಾಮಕೃಷ್ಣ ಪರಮಹಂಸರು ಒಂದು ಹೇಳ್ತಾರೆ. ನಿನಗೆ ಉತ್ತರ ದಿಕ್ಕಿಗೆ ಹೋಗ್ಬೇಕು ಅಂತ ಯೋಚನೆ ಇದ್ರೆ ನೀನ್ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರ್ತೀಯ. ಯಾಕಂದ್ರೆ ನಿನ್ ಮನ್ಸು ಹಾಗಿರುತ್ತೆ. ಅದಕ್ಕೆ ನೀನು ಮನಸ್ಸು ಬಗ್ಗೆ ಯೋಚನೆ ಮಾಡ್ಬೇಡ, ಸುಮ್ಮನೆ ಹೋಗ್ತಾ ಇರು ಉತ್ತರ ದಿಕ್ಕಿಗೆ. ಯಾವಾಗ ಮನಸ್ಸು ತನ್ನಾರೆ ಬರುತ್ತೆ, ಖಂಡಿತ. ಯಾವಾಗ ನಮ್ಮ ಮನಸ್ಸು ಏನೇನೋ ಯೋಚನೆ ಮಾಡ್ತಿರುತ್ತಲ್ಲ, ಅವಾಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಏನು ಮಾಡ್ಬೇಕು ಅದ್ರ ಕಡೆ ಗಮನ ಇಡ್ತಾ ಮಾಡ್ತಾ ಬರ್ಬೇಕು. ಉದಾಹರಣೆಗೆ, ಇವತ್ ಬೆಳಗ್ಗೆ ಎದ್ದಿದ್ದೀರಾ, ಏನೇನೋ ಅನ್ಕೊಂಡು ಎದ್ಕೋತೀರಾ, ಅಯ್ಯೋ ಇವತ್ತು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಯಾವ್ದೋ ಒಳ್ಳೆ ಶೋ ಬಂತು ಮೊಬೈಲ್ ಅಲ್ಲಿ, ಏನೋ ಒಂದು ಮಸ್ತಿ ಮೋಜು, ಒಟ್ನಲ್ಲಿ ಮನಸ್ಸಿಗೆ ಲಹರಿ, ಯಾರೋ ಬಂದ್ರು, ಯಾರೋ ಗಾಸಿಪಿಗೆ ಸಿಕ್ಕಿದ್ರು, ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯೋಚನೆ ಏನೋ ಸೋಷಿಯಲ್ ಮೀಡಿಯಾ ಸರ್ಚ್ ಮಾಡ್ತಾ ಗೊತ್ತೇ ಆಗಲ್ಲ ಟೈಮ್ ಹೋಗಿತ್ತು. ಸೊ ಇಂಥ ಟೈಮಲ್ಲಿ ನೀವು ಒಂದು 10 ಕೆಲಸವನ್ನ ಹಮ್ಮಿಕೊಂಡಿದ್ದೀರಾ ಅಂತ ಒಂದು ಗುರುತು ಮಾಡ್ಕೊಳ್ಳಿ. ಪ್ರತಿ ದಿವಸ ಮೊದಲನೇ ದಿವಸ 1 ಕೆಲಸ ಮಾಡಿ, 2ನೇ ದಿವಸ 2, 3ನೇ ದಿವಸ 3, ಹೀಗೆ ಪ್ರತಿ ದಿವಸ ಒಂದೊಂದು ಕೆಲಸ, ಒಂದೊಂದು ಸ್ಟೆಪ್ ಹತ್ತಿದಾಗೆ ನಿಮ್ ಮನ್ಸಿಗೆ ಹೇಳ್ಕೊಡಿ, ಇವತ್ತು ನಾನು 1 ಕೆಲಸ ಮಾಡಿದೆ, ನಾಳೆ 2 ಕೆಲಸ ಮಾಡಿದೆ, 3 ಕೆಲಸ ಮಾಡಿದೆ. ಹೀಗೆ ಕೆಲಸ ಮಾಡ್ದಂಗೆ ಆ ಖುಷಿನ ಮನಸ್ಸಿಗೆ ಬೂಸ್ಟ್ ಅಪ್ ಮಾಡ್ತಾ ಹೋಗಿ. ಅವಾಗ ಮನಸ್ಸು ಈ ಖುಷಿಯನ್ನ ಆ ಖುಷಿಯೊಂದಿಗೆ ರಿಪ್ಲೇಸ್ ಮಾಡ್ತಾ ವಾಪಸ್ಸು ತನ್ನ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಹತ್ರ ಬರುತ್ತೆ. ಇದು ಅದ್ಭುತವಾದ ಮೆಥಡ್. ನೀವು ಅದ್ರ ಬದಲು ಏನೋ ಅಯ್ಯೋ 1 ಕೆಲಸನೂ ಮಾಡಿಲ್ಲ, ನಾನು ಇರೋದೇ ವೇಸ್ಟ್, ನನ್ನ ಕೈಲಿ ಆಗದೇ ಇಲ್ಲ, ಆಯ್ತಾ, ನನ್ಗೆ ಅನ್ಕೋತೀನಿ ಏನು ಮಾಡಲ್ಲ, ಐ ವೇಸ್ಟ್ ಬಾಡಿ ಅಂತಂದ್ರೆ ಡೆಫಿನೆಟ್ ಆಗಿ ವೇಸ್ಟ್ ಬಾಡಿನೇ ಆಗೋಗ್ತೀರಾ. ಅದೇ 1 ಕೆಲಸ ಮಾಡಿ ಇವತ್ತು 10ರಲ್ಲಿ, ನಾಳೆ 2 ದಿವಸ 2 ಕೆಲಸ ಮಾಡಿ, ಹೀಗೆ 10ಕ್ಕೆ 10 ಮಾಡುವಂತಹ ಉತ್ಪಾದಕತೆ ಬರೋ ತನಕ ನೀವು ಹೇಳ್ಕೊಳ್ತಾ ಇರಿ, ಎಸ್ ಐ ಆಮ್ ದ ಬೆಸ್ಟ್, ನಾನು ಇವತ್ತು 1 ಮಾಡಿದ್ದೀನಿ, 2 ಮಾಡಿದ್ದೀನಿ. ಈ ತರ ಹೇಳ್ತಾ ಹೋದಾಗೆ ಮನಸ್ಸಿಗೆ ಖುಷಿ ಆಗ್ತಾ ಹೋಗುತ್ತೆ ತನ್ಗೆ. ಅದೊಂಥರ ಮಗು ಇದ್ದ ಹಾಗೆ ಬೂಸ್ಟ್ ಮಾಡ್ತಾ ಅದನ್ನ ನೀವು ನಿಯಂತ್ರಿಸ್ತಾ ಬರ್ಬೇಕು. ಇದು 1ನೇದು. 2ನೇದು, ಪ್ರೀತಿಸೋದು. ಅಯ್ಯೋ, ಇದ್ರಂತ ಅದ್ಭುತವಾದಂತ ಮೆಡಿಸಿನ್ ಈ ಮುಂದ್ ಹಾಕೋ ಪ್ರವೃತ್ತಿ ಇರುತ್ತಲ್ಲ, ನಾಳೆ ಮಾಡೋಣ, ನಾಡ್ದು ಮಾಡೋಣ, ಆಮೇಲೆ ಏನೇನೋ ಯೋಚನೆ ಬರುತ್ತೆ, ಅದ್ರ ಕಂಟ್ರೋಲೇ ಮಾಡಕ್ಕಾಗಲ್ಲ, ಈ ತರ ಅನ್ನೋರ್ಗೆ ಇದು ಒಳ್ಳೆ ಮದ್ದು. ಏನಂದ್ರೆ ಪ್ರೀತಿಸೋದು. ಯಾರನ್ನ? ನಮ್ಮನ್ನ ನಾವು ಪ್ರೀತಿಸೋದು ಬಹಳ ದೊಡ್ಡ ವಿಷಯ. ಜೊತೆಗೆ ಸುತ್ತಲೂ ಇರೋರು ಯಾರೋ ಒಬ್ರಿರ್ತಾರೆ ಪ್ರೀತಿ ಪಾತ್ರರು, ಅವ್ರಿಗೋಸ್ಕರ ಬದುಕೋದಕ್ಕೆ ಶುರು ಮಾಡ್ತೀರ. ಅವಾಗ ನೋಡಿ ಮಜಾ. ಉದಾಹರಣೆಗೆ, ತುಂಬಾ ಪ್ರೀತಿ ಮಾಡೋ ಗೃಹಿಣಿಯರನ್ನ ನೋಡಿ, ಮನೆಯವ್ರನ್ನೆಲ್ಲ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಅವರು ಬದುಕೋದೇ ಅವರಿಗೋಸ್ಕರ. ಎಷ್ಟು ನೀಟಾಗಿರ್ತಾರೆ, ಎಷ್ಟು ಅಚ್ಚುಕಟ್ಟಾಗಿರ್ತಾರೆ, ಆನ್ ಟೈಮ್ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಆ ಪ್ರೀತಿ, ಗಂಡನ ಮೇಲೆ ಇರುವಂತಹ ಪ್ರೀತಿ, ಮಗುವಿನ ಮೇಲೆ ಇರುವಂತಹ ಪ್ರೀತಿ, ಆ ಪ್ರೀತಿಗೋಸ್ಕರ ರಾತ್ರಿ 12 ಗಂಟೆ 1 ಗಂಟೆಗೆ ಯಾವಾಗ ಬೇಕಾದ್ರೂ ಮನ್ಕೊಂಡಿರ್ಲಿ, ಬೆಳಗ್ಗೆ 5-6 ಗಂಟೆಗೆ ಎದ್ದು ಚಕ ಅಂತ ಮಾಡಿ ಆನ್ ಟೈಮ್ ಇರ್ತಾರೆ. ಯಾಕೆ? ಆ ಪ್ರೀತಿ. ಆ ಪ್ರೀತಿ ನಿಮ್ಮಲ್ಲೂ ಬರುವಂತದ್ದು ಸಾಧ್ಯ ಆದ್ರೆ, ನೀವು ಯಾರಿಗೋಸ್ಕರವೋ ಬದಲಾಗೋದಕ್ಕೆ ಶುರು ಮಾಡಿದ್ರೆ, ಉದಾಹರಣೆಗೆ ಒಂದು ತುಂಬಾ ಇಷ್ಟ ಹುಡುಗಿ ನೋಡಿ, ಯೂಶಲಿ ಹುಡುಗರು ಬದಲಾಗೋದು ಯಾವಾಗ ಅಂತಂದ್ರೆ, ತುಂಬಾ ಸೋಮಾರಿಗಳು, ತುಂಬಾ ಗಲೀಜಾಗಿರುವಂತವ್ರು ಇದ್ದಕ್ಕಿದ್ದಂತೆ ಟಿಪ್ ಟಾಪ್ ಆಗಿ ರೆಡಿ ಆಗಕ್ಕೆ ಶುರು ಮಾಡ್ತಾರೆ.
ಆಮೇಲೆ ಬದಲಾಗ್ತದೆ ಮದುವೆ ಗಿದ್ವೆ ಆದ ನಂತರ ಅದು ಬೇರೆ. ಬಟ್ ಆರಂಭದಲ್ಲಿ ಪ್ರೀತಿ ಅಂತ ಅನ್ಕೊಳ್ಳುವ ಆರಂಭದಲ್ಲಿ ನೋಡ್ಬೇಕು, ಅವ್ರು ಇದ್ದಕ್ಕಿದ್ದಾಗೆ ಬದಲಾಗ್ತಾರೆ. ಹಾಗೆ ಇದ್ದಕ್ಕಿದ್ದಂತೆ ಬದಲಾದ್ರೂ ಅದನ್ನ ಲೈಫ್ ಟೈಮ್ ಇಟ್ಕೊಂಡು ಹೋಗ್ಬೇಕು, ಅದು ಬೇರೆ ಪ್ರಶ್ನೆ. ಬಟ್ ಈ ತರ ಪ್ರೀತಿ ಎಂತವನ್ನೂ ಬದಲು ಮಾಡುತ್ತೆ, ಎಂತ ಸೋಮಾರಿಗಳನ್ನೂ ಆಕ್ಟಿವ್ ಮಾಡುತ್ತೆ, ಎಂತ ಕೆಟ್ಟವ್ರನ್ನು ಒಳ್ಳೆಯವ್ರನ್ನಾಗಿ ಮಾಡುತ್ತೆ. ಆದ್ರಿಂದ ಪ್ರೀತಿಸೋದನ್ನ ಕಲೀರಿ. ಆದ ತಕ್ಷಣ ನಿಮ್ಮ ಮನಸ್ಸು ಡಿಫ್ರೆಂಟ್ ಆದ ಒಂದು ಹಂತಕ್ಕೆ ಏರುತ್ತೆ, ಇದು ಗ್ಯಾರಂಟಿ. ಆಮೇಲೆ ಮೂರನೇದು ಜವಾಬ್ದಾರಿ ತೆಗೆದುಕೊಳ್ಳೋದು. ಇದು ಬಹಳ ಕಷ್ಟದ ಕೆಲಸ ತುಂಬಾ ಸಾರಿ ಅಲ್ವಾ. ನಾವು ಜವಾಬ್ದಾರಿ ತಗೊಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಅಯ್ಯೋ ನೀನ್ ಮಾಡಿ ಸರಿ ಇಲ್ಲ, ನೀನ್ ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ತುಂಬಾ ಬ್ಲೇಮ್ ಬರುತ್ತೆ. ಆಮೇಲೆ ಎಲ್ಲ ನಾವೇ ಮಾಡ್ಬೇಕು, ಯಾರೋ ಸಹಕಾರ ಕೊಡಲ್ಲ. ಅಯ್ಯೋ ಇದೆಲ್ಲ ಯಾರು ಹೇಳಿದ್ದಾರೆ, ನಮ್ಮಿದೆ ಅಂತ ಎಷ್ಟೋ ಸಾರಿ ಜವಾಬ್ದಾರಿ ಹೊರಬೇಕಾದದ್ದನ್ನು ಜವಾಬ್ದಾರಿ ತೆಗೆದುಕೊಳ್ಳದೆ ಆಲಸ್ಯವನ್ನ ಎಂಜಾಯ್ ಮಾಡ್ತಾ ಕೂತಿರ್ತೀರಾ. ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ನೀವು ಹೇಳ್ದಾಗ ಕೇಳ್ಬೇಕು. ನೀವು ಏನಾದ್ರೂ ಒಂದು ಸಾಧಿಸ್ಬೇಕು ಅಂತಿದ್ರೆ ಮೊಟ್ಟ ಮೊದಲನೇದಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ. ಆ ಜವಾಬ್ದಾರಿ ಸಣ್ಣ ಜವಾಬ್ದಾರಿ. ಬೆಳಗ್ಗೆ ಎದ್ದು ಏನೋ ಮಾಡುವಂಥದ್ದು, ಮಧ್ಯಾಹ್ನ ತನಕ ಏನು ಮಾಡುವಂಥದ್ದು, ಸಂಜೆ ಏನೋ ಮಾಡುವಂಥದ್ದು. ಫಸ್ಟ್ ನೀವು ಮಾಡ್ಬೇಕಾದಂತಹ ಜವಾಬ್ದಾರಿಗಳನ್ನ ಮಾಡೋದಕ್ಕೆ ಶುರು ಮಾಡಿ. ಆಮೇಲೆ ಬೇರೆಯವರ ಜವಾಬ್ದಾರಿನೂ ಸ್ವಲ್ಪ ಮಾಡೋದಕ್ಕೆ ಶುರು ಮಾಡಿ. ಅದ್ರ ಪರಿಣಾಮ ಏನೇನಾಗುತ್ತೆ ಅಂತ ನಾನು ಗುರುವಾರದ ಸಂಚಿಕೆಗಳಲ್ಲಿ ಹೇಳ್ತೀನಿ, ಆ ಸಂಚಿಕೆಗಳನ್ನು ನೋಡಿ. ಇಷ್ಟು ಮಾಡಿ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಮೊದಲನೇದಾಗಿ ಜವಾಬ್ದಾರಿ ತಗೊಳ್ಳಿ. ಈ ನಮ್ಮ ನಾಟಕಕಾರ ಶೇಕ್ಸ್ಪಿಯರ್ ಎಲ್ಲ ಹೇಳ್ತಾ ಇದ್ರಲ್ಲ, ಏನು ಜೀವನ ಒಂದು ನಾಟಕ, ಇಲ್ಲೆಲ್ಲ ನಾವು ಪಾತ್ರಧಾರಿಗಳು. ಇದು ನಮ್ಮ ಜೀವನ ಅನ್ನೋದು ನಮ್ಮ ಕಲ್ಪನೆಗೆ ಬಂದಾಗ್ಲಿಂದ ನಾವು ಪಾತ್ರಧಾರಿಗಳೇ. ಒಬ್ಬೊಬ್ರು ಒಂದೊಂದು ಪಾತ್ರವನ್ನ ನಿಭಾಯಿಸ್ಬೇಕಾಗತ್ತೆ. ಮನೆಯಲ್ಲಾದ್ರೂ ಒಂದು ಪಾತ್ರ, ಹೊರಗಡೆ ಒಂದು ಪಾತ್ರ. ಈ ಪಾತ್ರವನ್ನ ಅಭಿನಯಿಸ್ತಾ ಇರುವಾಗ ಆ ಪಾತ್ರಕ್ಕೆ ತಕ್ಕಂತಹ ಜವಾಬ್ದಾರಿ ಕರ್ತವ್ಯಗಳಿರ್ತವೆ. ಅದನ್ನ ನಾವು ನಿಭಾಯಿಸ್ತಾ ಹೋದ ಹಾಗೆ ಈ ಸೋಮಾರಿತನ ಅನ್ನೋದು ಓಡಿ ಹೋಗುತ್ತೆ. ಆಮೇಲೆ ಮನಸ್ಸು ಕೂಡ ನಿಯಂತ್ರಣಕ್ಕೆ ಬರುತ್ತೆ, ಜೊತೆಗೆ ಏನನ್ನಾದ್ರೂ ಸಾಧಿಸ್ತೀರ. ಈ ಮೊದಲನ 3 ಒಂದಕ್ಕೊಂದು ಪೂರಕವಾಗಿದ್ದಾಗೆ 4ನೇದು ಅವಶ್ಯಕವಾಗಿರುತ್ತೆ. ಏನದು? ಆರೋಗ್ಯ, ನಿದ್ದೆ, ದೈಹಿಕ ಚಟುವಟಿಕೆ, ಧ್ಯಾನ ಮತ್ತೆ ಪೂಜೆ ಗೀಜೆ ಮಾಡುವಂಥದ್ದು. ಇದೆಲ್ಲದಕ್ಕೂ ಮೊದಲನೇ ಸ್ಟೆಪ್ಪು ಬಹಳ ಮುಖ್ಯ. ವಿರುದ್ಧವಾಗಿ ಹೋಗೋದು, ಪ್ರೀತಿಸೋದು, ಜವಾಬ್ದಾರಿ ತಗೊಳ್ಳೋದು. ಈ 3 ಬರ್ತಾ ಇದ್ದ ಹಾಗೆ ಇದಕ್ಕೆ ಪೂರಕವಾಗಿ ನೀವು ಆರೋಗ್ಯವಾಗಿರೋದು. ತುಂಬಾ ಹುಷಾರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅದಕ್ಕೆ ಆರೋಗ್ಯವನ್ನ ಸದಾ ನೋಡ್ಕೊಳ್ಳೋದು. ಆಮೇಲೆ ಪೂಜೆ, ಧ್ಯಾನ ನಿಮ್ಮ ನಂಬಿಕೆಗೆ ತಕ್ಕಂತೆ ಮಾಡುವಂಥದ್ದು. ಇದೆಲ್ಲ ರೂಢಿಸ್ತಾ ಹೋದ ಹಾಗೆ ಮನಸ್ಸು ನಿಯಂತ್ರಣಕ್ಕೆ ಬರ್ತಾ ಹೋಗುತ್ತೆ. ಸೊ ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಈ 4 ಮುಖ್ಯವಾದಂತಹ ಅಂಶಗಳನ್ನ ರೂಢಿಸ್ಕೋಬೇಕು. ಈ ಎಲ್ಲ ಅಂಶಗಳನ್ನ ರೂಢಿಸ್ಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.